ಹೇಳ್ಬೋದು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಭಾರತೀಯರನ್ನ ಜಡತ್ವ ಉಳ್ಳಂತ ಜೀವಿಗಳು ಅಂತ ಕರೀತಾರೆ. ಯಾಕಂತ ಹೇಳಿದ್ರೆ ನಮಗೆ ಆಲಸ್ಯ ಜಾಸ್ತಿ, ನಾವು ಆಕ್ಟಿವ್ ಆಗಿರೋದು ಕಮ್ಮಿ ಅಂತ ಹೇಳ್ತಾರೆ. ಹಾಗಾಗಿ ಆ ಆಲಸ್ಯವನ್ನು ಹೊಡೆದೋಡಿಸ್ಬೇಕು ಅಂತ ಹೇಳಿದ್ರೆ ಈ ಯೋಗ ನಮಗೆ ಬಹಳಷ್ಟು ರೀತಿಯಲ್ಲಿ ಸಹಾಯವನ್ನ ಮಾಡುತ್ತೆ. ನಾವು ಮೊದಲಿನ ಕಾಲದಲ್ಲೆಲ್ಲ ನೋಡಿದ್ರೆ ಬಹಳಷ್ಟು ನಮ್ಮ ಪೂರ್ವಿಕರು ಬೆಳಗಿನ ಜಾವದಲ್ಲಿ ಬೇಗನೆ ಹೇಳ್ತಿದ್ರು, ನಕ್ಷತ್ರಗಳನ್ನು ನೋಡ್ಕೊಂಡೇ ಎದ್ದು ತಮ್ಮ ಕೆಲಸ ಕಾರ್ಯಗಳಲ್ಲಿ ನಿರತರಾಗ್ತಿದ್ರು. ಹಾಗಾಗಿ ಅವರು ರೋಗಗಳಿಂದ ದೂರ ಇದ್ರು ಅಂತ ಹೇಳ್ಬೋದು. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಹಾಗೆ ಹಲವಾರು ರೋಗಗಳಿಗೆ ನಾವು ಇವತ್ತು ತುತ್ತಾಗ್ತಾ ಇದ್ದೀವಿ. ಅದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಕೊರತೆಯಿಂದ ನಮ್ಮ ದೇಹದಲ್ಲಿ ಮನೆ ಮಾಡ್ತಾ ಇದೆ. ಅಂತ ರೋಗಗಳನ್ನ ದೂರ ಮಾಡಬೇಕು ಅಂತ ಹೇಳಿದ್ರೆ ಈ ಯೋಗಾಸನ ಬಹಳಷ್ಟು ಸಹಾಯವನ್ನು ಮಾಡ್ತದೆ. ಅಷ್ಟೇ ಅಲ್ಲದೆ ಮಕ್ಕಳಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಶಿಸ್ತನ್ನು ತರಲಿಕ್ಕೆ, ಏಕಾಗ್ರತೆಯನ್ನು ಸಮಾಜದಲ್ಲಿ ಬದುಕಬೇಕು ಅಂತಕ್ಕಂಥದ್ದನ್ನು ಹೇಳ್ಕೊಡ್ತದೆ. ಅಂದರೆ ಬೇರೆಯವರಿಗೆ ನಾವು ಹಿಂಸೆಯನ್ನು ಕೊಡದೇ ಇರತಕ್ಕಂಥ ರೀತಿಯಲ್ಲಿ, ಬೇರೆಯವರ ವಸ್ತುಗಳಿಗೆ ಆಸೆ ಪಡದೇ ಇರತಕ್ಕಂಥ ರೀತಿಯಲ್ಲಿ ನಾವು ಯಾವ ರೀತಿಯಾಗಿ ಸಮಾಜದಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ನಿಯಮ ಏನಂದರೆ ಈ ಸಮಾಜದಲ್ಲಿ ನಾವು ಯಾವ ರೀತಿಯಾಗಿ ಕಟ್ಟುಪಾಡುಗಳನ್ನು ನೇಮಿಸಿದಾರೋ ಅದೇ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ಹೇಳ್ಕೊಡ್ತದೆ. ಆಸನ ಅಂತ ಹೇಳಿದ್ರೆ ನೀವೇನು ಇಷ್ಟೊತ್ತವರೆಗೆ ಮಾಡಿದ್ರಲ್ಲ ಅದಕ್ಕೆ ಆಸನಗಳು, ಅಂದರೆ ಕುತ್ಕೊಂಡು ಮಾಡ್ತಕ್ಕಂಥದ್ದು ಇರ್ಬೋದು, ನಿಂತ್ಕೊಂಡು ಮಾಡ್ತಕ್ಕಂಥ ಭಂಗಿಗಳಿಗೆ ಆಸನಗಳು ಅಂತ ಹೇಳ್ತವೆ. ಪ್ರಾಣಾಯಾಮ ಅಂತ ಹೇಳಿದ್ರೆ ಉಸಿರಿನ ಮೇಲೆ ನಿಯಂತ್ರಣವನ್ನು ಹೇಳ್ತಕ್ಕಂಥದಕ್ಕೆ ಪ್ರಾಣಾಯಾಮ ಅಂತ ಹೇಳ್ತೇವೆ. ನಮ್ಮ ದೇಹಕ್ಕೆ ಬಹಳಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ ಅಗತ್ಯ ಇರ್ತದೆ. ಹಾಗೆ ಇಂಗಾಲ ಡೈಆಕ್ಸೈಡ್ ಅನ್ನು ಹೊರಗೆ ಹಾಕಬೇಕು. ಅದನ್ನು ಮಾಡಬೇಕು ಅಂದರೆ ಹೇಳಿದ್ರೆ ನಾವು ದಿನನಿತ್ಯ ಹೇಗೆ ಉಸಿರಾಡ್ತೇವೋ ಅದರಿಂದ ಸಾಧ್ಯ ಇಲ್ಲ. ಈ ಪ್ರಾಣಾಯಾಮದ ಮುಖಾಂತರ ಹೆಚ್ಚು ಆಗಿರ್ತಕ್ಕಂಥ ದೈವವನ್ನು ನಮ್ಮ ಮನಸ್ಸಲ್ಲಿ ಅದನ್ನು ಇಷ್ಟಪಟ್ಟು ಅದನ್ನು ಧರಿಸ್ತಕ್ಕಂಥದಕ್ಕೆ ಧಾರಣ ಅಂತ ಹೇಳ್ತೇವೆ. ಇನ್ನು ಧ್ಯಾನ ಅಂದರೆ ನಮಗೆ ಇಷ್ಟ ಆಗಿರ್ತಕ್ಕಂತಹ ವಸ್ತು ಅಥವಾ ವ್ಯಕ್ತಿಯಲ್ಲಿ ನಮ್ಮನ್ನು ನಾವು ಲೀನಗೊಳಿಸ್ಕೊಳ್ತಕ್ಕಂಥಕ್ಕೆ ಧ್ಯಾನ ಅಂತ ಹೇಳ್ತೇವೆ. ಇನ್ನು ಸಮಾಧಿ ಅಂದರೆ ಕೊನೆಯ ಮೆಟ್ಲು, ಇದು 8ನೇ ಮೆಟ್ಲು. ಆ ಸಮಾಧಿಯಲ್ಲಿ ನಾವು ಲೀನ ಆಗ್ತಕ್ಕಂಥದ್ದು. ನಾವು ಹೇಳ್ತೇವೆ ಬಸವಣ್ಣನವರು ಲಿಂಗೈಕ್ಯರಾದರು ಅಥವಾ ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಲ್ಲಿ ಐಕ್ಯರಾದರು ಅಂತ ಹೇಳ್ತೇವೆ. ಅಂದರೆ ಚೈತ್ರಲ್ಲಿ ಒಂದಿದೆ ಸಲ್ಲಿತನ ವ್ರತ ಅಂತ. ಕೊನೆಯ ಕಾಲದಲ್ಲಿ ಅವರು ಅನ್ನ ಆಹಾರಗಳನ್ನು ತ್ಯಜಿಸಿ ತಮ್ಮನ್ನು ತಾವು ಜೀವವನ್ನು ದೇವರಲ್ಲಿ ಅರ್ಪಿಸ್ತಕ್ಕಂಥದ್ದನ್ನು ಮಾಡ್ತಾರೆ. ಅದಕ್ಕೆ ನಾವು ಸಮಾಧಿ ಸ್ಥಿತಿ ಅಂತ ಹೇಳ್ತೇವೆ. ಅಷ್ಟರ ಮಟ್ಟಿಗೆ ನಾವು ಹೋಗೋದು ಬೇಡ. ಆದರೆ ನಮಗೆ ಬೇಕಾಗಿರ್ತಕ್ಕಂತಹ ಆಸನಗಳ ಮುಖಾಂತರ ನಮ್ಮ ದೇಹವನ್ನು ಸುಂದರವಾಗಿರ್ತಕ್ಕಂಥ ಭಗವಂತ ನಮ್ಗೆ ಕೊಟ್ಟಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂಥ ಕೊಡುಗೆ ಅಂತ ಹೇಳಿದ್ರೆ ಈ ದೇಹ. ಅದು ಇರೋವಷ್ಟು ದಿನ ನಾವು ದೀರ್ಘಕಾಲಿಕವಾಗಿ ಆರೋಗ್ಯದ ಲಾಭಗಳನ್ನು ಪಡ್ಕೊಂಡು ಆರಾಮಾಗಿರೋಣ ಅಂತ ಹೇಳೋದ್ರ ಮುಖಾಂತರ ಈ ಎಲ್ಲರಿಗೂ ಯೋಗ ದಿನದ ಶುಭಾಶಯಗಳನ್ನು ಹೇಳ್ತೇನೆ. ಹಾಗೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಸಕಾಲದಲ್ಲಿ ಈ ಕಾರ್ಯಕ್ರಮವನ್ನು ತಮ್ಮೆಲ್ಲರ ಉಪಸ್ಥಿತಿಯಿಂದ ಆರಂಭಿಸಿರುವಂತಹ ನನ್ನೆಲ್ಲ ಸಹೋದ್ಯೋಗಿ ಬಂಧುಗಳೇ, ಸಮಯಕ್ಕೆ ಸರಿಯಾಗಿ ದೂರದಿಂದ ಬಸ್ಸಿಗೆ ಬರೋರು ಬಿಟ್ಟು ಉಳಿದವರೆಲ್ಲರೂ ಬೇಗ ಬೇಗ ಬಂದಿದ್ದೀರಿ. ನನ್ನೆಲ್ಲ ಪ್ರೀತಿಯ ಮುದ್ದು ಮಕ್ಕಳೇ, ನಾನು ಯಾವಾಗಲೂ ಹಂಗೆ ಹೇಳ್ತೀನಿ, ಪ್ರೀತಿಯ ಮುದ್ದು ಮಕ್ಕಳೇ ಅಂತೇಳಿ. ಅದು ಯಾವಾಗ ಆ ಪ್ರೀತಿ ಮತ್ತು ಮುದ್ದು ಇರ್ತದಂತಂದರೆ ನೀವು ಉತ್ತಮವಾಗಿರುವಂತಹ ವಿದ್ಯಾರ್ಥಿಗಳು ಅಂತೇಳಿ ತೋರಿಸ್ಕೊಂಡಾಗ. ಇವತ್ತು ಬೆಳಗಿನಿಂದ ನಾವು ಸುಮಾರು 1 ಗಂಟೆ ಹೆಚ್ಚು ಕಡಿಮೆ ಈ ಯೋಗಾಭ್ಯಾಸ ಅಂತೇಳಿ ಏನು ಆರಂಭ ಮಾಡಿದ್ದೀವಿ. ಪ್ರತಿ ವರ್ಷ ಜೂನ್ 21ನೇ ತಾರೀಕಿಗೆ ಇದರದ್ದು ಒಂದು ಝಲಕ್ ಇರ್ತದೆ ನಮಗೆ. ಅದರ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಆಚರಣೆ ಮಾಡ್ತಾ ಇರುವಂತಹ ಉದ್ದೇಶ ಏನಂತಂದ್ರೆ, ಪ್ರತಿದಿನ ಇದು ನಮ್ಮ ಜೀವನದ ಹಾಸುಹೊಕ್ಕಾಗಿರ್ಬೇಕು ಅಂತಂದ್ರೆ ನಿತ್ಯ ಜೀವನದಲ್ಲಿ ಇದು ಒಂದು ಅಭ್ಯಾಸ ಆಗಿರಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮುಂಜಾನೆ ನಿತ್ಯ ಕರ್ಮಗಳನ್ನು ಮಾಡುವಂಥದ್ದು, ಸ್ನಾನ ಮಾಡುವಂಥದ್ದು, ಬೇರೆ ಬೇರೆ ಧರ್ಮದವರು ಅವರವರ ಧರ್ಮವನ್ನು ಪೂಜೆ ಮಾಡೋದು, ಮುಂತಾದಂತಹ ಕ್ರಿಯೆಗಳನ್ನು ಮಾಡುವಂಥದ್ದು, ಊಟ ಮಾಡುವಂಥದ್ದು, ಅಂಥದ್ದೆಲ್ಲ ಏನು ಕ್ರಿಯೆಗಳು ನಡೀತಾ ಇರ್ತದೆ ನಮ್ಮ ಜೀವನದಲ್ಲಿ, ಈ ಯೋಗಾಭ್ಯಾಸ ಕೂಡ ಅದೇ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಅದನ್ನು ನೆನಪಿಸ್ಕೊಳ್ಳಿಕ್ಕೆ, ಮತ್ತೆ ಮರೆತು ಹೋದರೆ ಹೊಸದಾಗಿದ್ದು ತಿಳ್ಕೊಳ್ಳಿಕ್ಕೆ ಇದೊಂದು ವೇದಿಕೆಯಾಗಿ, ಅದರಲ್ಲೂ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರುವಂಥ ಶ್ರೀಯುತ ನರೇಂದ್ರ ಮೋದಿಜಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೊಂದು ದಿನವನ್ನು ಶಾಶ್ವತವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ದಿನವನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನಮಗೆಲ್ಲ ಇದು ನಾವು ವಿಶ್ವಗುರು ಅಂತೇಳಿ ಒಂದು ಭಾರತವನ್ನು ಈ ಯೋಗಕ್ಕೆ ಕೊಡುಗೆಯಾಗಿ ಕೊಟ್ಟಿರುವಂತಹವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತೇನೆ. ಇನ್ನೊಂದು ಮುಖ್ಯವಾಗಿರುವಂಥ ವಿಚಾರ ಅಂತಂದರೆ, ಯೋಗ ಅಂದ ತಕ್ಷಣ ಭಾಳ ಜನ ಏನು ತಿಳ್ಕೊಂಡಿರ್ತಾರೆ,
ಮೂಗ್ನಲ್ಲಿ ಗಾಳಿ ತಗೊಂಡು ಅಲ್ಲೊಂದು ಸ್ವಲ್ಪ ಇಟ್ಟು ಇನ್ನೊಂದಿಷ್ಟು ಮುದ್ರೆ ಮಾಡಿ ಕುಂತು ಎದ್ದು ಬಿಟ್ಟರೆ ಅದು ಯೋಗ ಆಗ್ತದೆ ಅಂತೇಳಿ. ಅದು ಅದರದ್ದು ಒಂದು ಭಾಗ. ಆದರೆ ಈ ಉಸಿರಾಟ ಇದೆಯಲ್ಲ, ಅದು ಆ ಯೋಗದ ಅತ್ಯಂತ ಪ್ರಮುಖವಾಗಿರುವಂಥ ಸಾಕಷ್ಟು ನಮ್ಮ ದೈಹಿಕ ಶಿಕ್ಷಕರಾಗಿರುವಂತಹ ಮಂಜುಳಾ ನಾಯ್ಕ ಅವರು ಇದಕ್ಕೆ ತಿಳಿಸಿದ್ದಾರೆ. ಆದ್ರೂ ನಾನು ಒಂದೆರಡು ಮಾತು ಹೇಳಬೇಕು ಅಂತಂತಂದ್ರೆ, ಉಸಿರಾಟ ಅನ್ನುವಂಥದ್ದು ನಮ್ಮನ್ನ ಎಷ್ಟು ಕಂಟ್ರೋಲ್ ಮಾಡ್ತದೆ ಅಂತ ಹೇಳಿದ್ರೆ, ಯಾರಾದ್ರೂ ನಾನು ಉಸಿರನ್ನು ಕಂಟ್ರೋಲ್ ಮಾಡ್ತೀನಿ ಪೂರ್ಣ ಪ್ರಮಾಣದಲ್ಲಿ, ಅದು ಬಹಳ ಕಷ್ಟ ಸಾಧ್ಯವಾಗಿರುವಂಥ ಕೆಲಸ. ಉಸಿರೇ ನಿಮ್ಮನ್ನು ಕಂಟ್ರೋಲ್ ಮಾಡ್ತದೆ. ಉಸಿರಾಡು, ಜೋರಾಗಿ ಉಸಿರಾಡು. ನೋಡಬೇಕು, ಏನಾದರೂ ಸ್ವಲ್ಪ ಜೋರು ನಡೆದ್ರೆ ನಿಮಗೆ ಗೊತ್ತಿಲ್ಲದಿದ್ದಂಗೆ ನಿಮ್ಮ ಉಸಿರಾಟದ ವೇಗ ಜಾಸ್ತಿ ಆಗ್ತದೆ. ಅಂದರೆ ನಿಮಗೆ ಆಕ್ಸಿಜನ್ ಸಪ್ಲೈ ಜಾಸ್ತಿ ಬೇಕಾಗ್ತದೆ. ಮಲ್ಕೊಂಡಾಗ ದೀರ್ಘವಾಗಿರುವಂಥ ಉಸಿರು ಸ್ವಲ್ಪ ನಿಧಾನವಾಗಿರ್ತದೆ. ಕೆಲಸ ಜೋರು ಮಾಡಬೇಕಿದ್ರೆ ಜಾಸ್ತಿ ಬೇಕಾಗ್ತದೆ. ಇದರ ಅರ್ಥ ಏನಾಗಿದೆ ಅಂತಂದರೆ, ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ನಮ್ಮ ದೇಹ ಯಾವ ಸ್ಥಿತಿಯಲ್ಲಿದ್ದಾಗ ಎಷ್ಟು ಆಮ್ಲಜನಕವನ್ನು ಪಡ್ಕೋಬೇಕು ಬಿಡಬೇಕು ಅನ್ನುವಂಥದ್ದು ಆಟೋಮೆಟಿಕ್ ಆಗಿ ನಮ್ಮ ಮಷೀನ್ಗೆ, ನಮ್ಮ ದೇಹಕ್ಕೆ ಅದು ತನ್ನಿಂದಾನೇ ಗೊತ್ತಿದೆ. ಅದರ ಹೊರತಾಗಿ ನಾವು ನಮ್ಮ ಕಂಟ್ರೋಲಿಗೆ ಸಂಬಂಧಪಟ್ಟಂತೆ ಆಮ್ಲಜನಕವನ್ನು ಹೆಚ್ಚೆಚ್ಚು ಸಪ್ಲೈ ಮಾಡಿದರೆ ಆಗ ನಮ್ಮಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಆಗಬಹುದು ಅನ್ನುವಂಥದ್ದು ಈ ಉಸಿರಾಟದ ಪ್ರಕ್ರಿಯೆಯಿಂದ ಕಂಡುಕೊಂಡಿರುವಂತಹ ಸಂಗತಿ. ಅದಕ್ಕೆ ಮುಖ್ಯವಾಗಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂಥದ್ದು, ಆಮೇಲೆ ಹೃದಯ ಸಂಬಂಧಿ ಕಾಯಿಲೆಯನ್ನು ದೂರ ಮಾಡುವಂಥದ್ದು.